ಗೆಲ್ಲಕ್ಕೆ ಕತ್ತಿ ಹಿಡ್ಕೊಂಡು ಹೋಗಬೇಕಾಗಿಲ್ಲ, ವಾರ್ ಮಾಡಬೇಕಾಗಿಲ್ಲ. ಶತ್ರುಗಳನ್ನು ಓಡಿಸೋಕ್ಕೆ ಅವ್ರಿಗಿಂತ ನೀವು ಬೆಳೀರಿ. ಅವರ ಅಟೆನ್ಷನ್ಗೆ ಅವರು ಸ್ಟಾರ್ವ್ ಮಾಡಬೇಕು, ಅವ್ರ ಕಡೆ ಗಮನ ಕೊಡಬೇಡಿ. ಫೋಕಸ್ ಮಾಡದೇ ಇದ್ದರೆ ಒಳ್ಳೆಯದು. ಫೋಕಸ್ ಮಾಡಿದ್ರೇ ಅವ್ರ ಪವರ್ ಜಾಸ್ತಿ. ಅದೇ ಥರ ಶತ್ರುಗಳನ್ನು ಗೆಲ್ಬೋದು. ಕೋಪ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದರಿಂದ ಅವ್ರು ನಿಮ್ಮ ಕೋಪ ಬರ್ಸಕ್ಕೆ ನೋಡ್ತಾರೆ. ಕಾಮಾಗಿರಿ, ಆವಾಗ ನೀವೊಂದು ಡೇಂಜರ್ ಅನಿಸುತ್ತೆ. ಕಾಮಾಗಿದ್ದರೆ ಅದು ಶತ್ರುಗಳನ್ನು ಓಡಿಸೋದು. ಅಚೀವ್ಮೆಂಟ್ ಖಂಡಿತ ಬೇಕಿಲ್ಲ. ಗೆಲುವು ಏನು ಗೊತ್ತಾ, ನೀವು ನಿಮ್ಮ ಗೆಲುವು ಕಡೆ ನೋಡಿ, ಅದೇ ರಿವೆಂಜ್. ಅವರು ಸೈಲೆಂಟಾಗಿರಬೇಕು. ಆ ಶತ್ರುಗಳನ್ನ ಒಳಗಡೆ ಸ್ನೇಹ ಮಾಡ್ಕೊಂಡ್ಬಿಡ್ಬೇಕು. ಶಾಂತಿ ಏನೇ ಆದರೂ ನಿಮ್ಮನ್ನು ಕಾಪಾಡ್ಕೊಳ್ಬೇಡಿ. ನೀವೇನಾದ್ರು ಗಲಾಟೆ ಮಾಡಿಕೊಂಡ್ರೆ ಶತ್ರುಗಳಿಗೆ ಅದು ಅಸ್ತ್ರ. ನೀವು ಗಲಾಟೆ ಮಾಡ್ಕೊಬೇಡಿ. ಮೆಮೊರಿ ನಿಮ್ಮನ್ನು ರಕ್ಷಣೆ ಮಾಡಬೇಕು. ಕ್ಷಮಿಸೋವಾಗ ಕ್ಷಮಿಸ್ಬಿಡಿ, ಅದು ನಿಮಗೆ ಫ್ರೀಡಮ್ ಕೊಡುತ್ತೆ. ರಿಯಲ್ ಪವರ್ ಏನು? ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು. ನಿಂದೆ ಒಂದು ಟರ್ಮ್ ಮೇಲೆ ಜಸ್ಟ್ ವಾಕ್ ಅವೇ ಲಿವಿಂಗ್ ಯುವರ್ ಓನ್ ಟರ್ಮ್. ದಟ್ ಈಸ್ ದಿ ಅಲ್ಟಿಮೇಟ್ ವಿಕ್ಟ್ರಿ. ನಾನು ಒಂದು ಮಾತು ಹೇಳಿದ್ರೆ ಅಷ್ಟಾಯಿತು, ಅಷ್ಟೇ, ಮುಂದೆ ಇಲ್ಲ. ಆ ಥರ ಹೇಳಿರಬೇಕು. ಅಷ್ಟು ಅಲ್ಟಿಮೇಟ್ ವಿಸ್ಡಮ್ ಇರಬೇಕು ಆ ಅಲ್ಟಿಮೇಟ್ ವಿಕ್ಟ್ರಿ. ಹೌದಲ್ವಾ ಅವ್ರು ಹೇಳಿದ್ದು? ಇರ್ಬೋದಲ್ವಾ ಹೀಗೂ? ನಾನೇ ತಪ್ಪು ತಿಳ್ಕೊಂಡ ಅನ್ನೋ ಹಾಗೆ ಅವ್ರಿಗೆ ಇರಬೇಕು. ಆ ಥರ ಕೊನೆ ಮಾತಾಡಬೇಕು. ಅದು ನಿಮ್ಮ ಜಯ ಶತ್ರುಗಳ ಮೇಲೆ.